ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇದು ಫ್ರೈಡೇ ಮಾರ್ನಿಂಗಿಂದ ನೈಟು ಚರಿ ಫುಡ್ ರೊಟೀನ್ ವ್ಲಾಗ್ ಆಗಿರುತ್ತೆ. ಇವತ್ತಿನ ದಿನ ಕಂಪ್ಲೀಟಾಗಿ ಚರಿ ಫುಡ್ ರೊಟೀನೇ ನಾನು ತೋರಿಸ್ತೀನಿ. ಫುಡ್ ರೊಟೀನ್ ಇನ್ ದ ಸೆನ್ಸ್ ರೆಸಿಪಿನ ರೆಡಿ ಮಾಡಿ ಮತ್ತು ಅವನಿಗೆ ನಾನು ಏನೇನು ಕೊಡ್ತೀನಿ, ಒಂದು ದಿನದಲ್ಲಿ ಏನೇನು ಫುಡ್ ಕೊಡ್ತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತೀರಾ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ಅವ್ನಿಗೆ ಏನು ಕೊಡ್ತೀನಿ ಅನ್ನೋದನ್ನು ನಾನು ರೆಸಿಪಿ ಸಮೇತ ನಿಮಗೆ ತೋರಿಸ್ತೀನಿ. ಇಲ್ಲಿ ಮೊದಲಿಗೆ ನಾನು ಉಪ್ಪಿಟ್ಟು ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬಾಂಬೆ ರವೆ, ಟೊಮೆಟೊ, ಈರುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಮತ್ತು ಉಪ್ಪು. ಸೊ ಇವಾಗ ನಾನು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನೊಂದು 3 ಸ್ಪೂನ್ ಆಗೋಷ್ಟು ಬಾಂಬೆ ರವೆನ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ಮೇಲೆ ಸ್ವಲ್ಪ ಆಯಿಲು, ಈ ಟೈಮಲ್ಲಿ ನೀವು ಗೀ ಕೂಡ ಆ್ಯಡ್ ಮಾಡ್ಕೊಬೋದು. ನಾನೇನಿಲ್ಲಿ ಗೀ ಆ್ಯಡ್ ಮಾಡಲ್ಲ, ಚರಿಗೆ ಅದು ಫ್ಲೇವರ್ ಇಷ್ಟ ಆಗೋದಿಲ್ಲ. ಸೊ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಉದ್ದಿನಬೇಳೆ ಮತ್ತು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಒಂಚೂರು ಕ್ಲಿಯರಾಗಿ ಫ್ರೈ ಆದಮೇಲೆ ಈ ಟೈಮಲ್ಲಿ ಸ್ವಲ್ಪ ಹೆಚ್ಚಿಟ್ಕೊಂಡಿರೋವಂಥದ್ದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದು ಗೋಲ್ಡನ್ ಬ್ರೌನ್ ಬರಬೇಕು. ಅದಾದಮೇಲೆ ನಾನು ಟೊಮೊಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅರಶಿನ ಕೂಡ ಹಾಕಿದ್ದೀನಿ. ಈ ಟೈಮಲ್ಲೇ ನೀರು ಹಾಕಿ ಚೆನ್ನಾಗಿ ಕುದ್ಮೇಲೆ ಹುರಿದಿಟ್ಕೊಂಡಿರೋ ರವೆ ಹಾಕಿದ್ರೆ ರೆಡಿ ಆಯಿತು ಮಾರ್ನಿಂಗ್ ಬ್ರೇಕ್ಫಾಸ್ಟು ಉಪ್ಪಿಟ್ಟು ಚರಿಗೆ. ಅವನಿಗೆ ಉಪ್ಪಿಟ್ಟು ಇಷ್ಟ ಆಗುತ್ತೆ. ಸೊ ನಾನು ಅದಕ್ಕೆ ಉಪ್ಪಿಟ್ಟನ್ನೇ ರೆಡಿ ಮಾಡಿಕೊಂಡೆ ಬೆಳಗಿನ ಬ್ರೇಕ್ಫಾಸ್ಟಿಗೆ. ಅವನು ಚೆನ್ನಾಗಿ ಕೂಡ ಇದನ್ನು ಊಟ ಮಾಡ್ದ. ನೋಡಿ ಅವನು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾನೆ ಅಂತ. ಈಗ ಮಧ್ಯಾಹ್ನ ಊಟಕ್ಕೆ ನಾನು ಅವನಿಗೆ ರಾಗಿ ಸರಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಲೋಟ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅದಾದಮೇಲೆ ನಾನಿಲ್ಲೊಂದು 3 ಟೇಬಲ್ ಸ್ಪೂನಷ್ಟು ರಾಗಿ ಸರಿ ಪೌಡರ್ನ ಹಾಕಿ ಅದು ಗಂಟಿಲ್ದಿರೋ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಕ್ಲೀನಾಗಿ ಮಿಕ್ಸ್ ಆದಮೇಲೆ ಫ್ಲೇಮ್ ಆನ್ ಮಾಡಿಕೊಂಡು ಚೆನ್ನಾಗಿ ಒಂದು 5ರಿಂದ 6 ನಿಮಿಷ ಬೇಯಿಸ್ಕೊಂಡ್ಮೇಲೆ ಈ ಟೈಮಲ್ಲಿ ನೀವು ತುಪ್ಪ ಆ್ಯಡ್ ಮಾಡ್ಕೊಬೋದು. ನಾನು ಇದಕ್ಕೂ ಕೂಡ ತುಪ್ಪ ಹಾಕಿಲ್ಲ. ರೀಸನ್ ಇಷ್ಟೇ, ನನ್ನ ಮಗನಿಗೆ ಅದು ಫ್ಲೇವರ್ ಇಷ್ಟ ಆಗಲ್ಲ. ಸೊ ಫೈನಲಾಗಿ ರಾಗಿ ಸರಿ ಕೂಡ ರೆಡಿ ಆಯಿತು ಮಧ್ಯಾಹ್ನದ ಊಟಕ್ಕೆ. ನೋಡಿ ರಾಗಿ ಸರಿ ಕೂಡ ಅವ್ನಿಗೆ ಇಷ್ಟ ಆಗುತ್ತೆ. ಸೊ ಊಟ ಮಾಡ್ತಿದ್ದಾನೆ. ಸೊ ಇದಾದಮೇಲೆ ನಾನು 4ರಿಂದ 5 ಗಂಟೆ ಒಳಗಡೆ ಒಂದು ಸ್ಮೂತಿ ಮಾಡಿದ್ದೆ. ಆ್ಯಪಲ್ ಮತ್ತು ದ್ರಾಕ್ಷಿ, ಗೋಡಂಬಿ ಹಾಕಿ ಒಂದು ಸ್ಮೂತಿ. ಅದನ್ನು ಸ್ವಲ್ಪ ನೀರು ಹಾಕಿ ಬಾಯ್ಲ್ ಮಾಡಿಕೊಂಡು ಒಂದು 2ರಿಂದ 3 ನಿಮಿಷ ಬಾಯ್ಲ್ ಮಾಡಿದ್ರೆ ಆಯಿತು. ಚೆನ್ನಾಗಿ ಬಾಯ್ಲ್ ಆದಮೇಲೆ ಇದನ್ನು ಒಂದು ಇದಕ್ಕೆ ಮಿಕ್ಸಿ ಜಾರ್ಗೆ ಅದು ಆರಿದ ಮೇಲೆ ಹಾಕ್ಕೊಂಡು ಪೇಸ್ಟ್ ಮಾಡಿದ್ರೆ ಆಯಿತು. ಈ ಪೇಸ್ಟು ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ಸ್ವಲ್ಪ ಪ್ರೋಟೀನ್ಸ್ ಎಲ್ಲ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಅದರಿಂದ ನಾನು ಈ ಸ್ಮೂತಿನ ಅವನಿಗೆ ಒಂದು 4ರಿಂದ 5 ಗಂಟೆನಲ್ಲಿ ಕೊಟ್ಟೆ. ಬಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ಈ ಥರ ಸ್ಮೂತಿ ಅಂದರೆ ಚರಿಗೆ ತುಂಬಾ ಇಷ್ಟ ಆಗುತ್ತೆ. ಅವನು ಎಂಜಾಯ್ ಮಾಡ್ಕೊಂಡು ತಿಂತಾನೆ. ನೋಡಿ ಅದು ಕೂಡ ಅವನು ಎಂಜಾಯ್ ಮಾಡ್ತಿದ್ದಾನೆ. ಇಲ್ಲಿ ನಾನು ನೈಟ್ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ನಾನು ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 3 ಥರದ್ದು ದಾಲು, ಹೆಸರುಬೇಳೆ, ತೊಗರಿಬೇಳೆ, ಮೈಸೂರುಬೇಳೆ, ಅಕ್ಕಿ, ಉಪ್ಪು, ಅಚ್ಕಾರದ ಪುಡಿ, ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು, ಜೀರಿಗೆ ಮತ್ತು ಸಾಸಿವೆ. ಇವಾಗ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ನಾನು ಜೀರಿಗೆ, ಸಾಸಿವೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ, 1 ಎಸಳಷ್ಟು ಬೆಳ್ಳುಳ್ಳಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಅದಾದಮೇಲೆ ನೆಕ್ಸ್ಟು ಈರುಳ್ಳಿ ಹಾಕಿ ಒಂದೆರಡು ನಿಮಿಷ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಟೈಮಲ್ಲಿ ನೀವು ಆಯಿಲ್ ಬದಲಾಗಿ ನೀವು ಗೀ ಕೂಡ ಆ್ಯಡ್ ಮಾಡ್ಕೋಬೋದು. ಅದು ಟೇಸ್ಟ್ ವೈಸ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಗೀನ ಸ್ಕಿಪ್ ಮಾಡಿಬಿಟ್ಟು ಆಯಿಲ್ನ ಯೂಸ್ ಮಾಡ್ತೀನಿ, ಸನ್ ಪ್ಯೂರು. ಅದಾದಮೇಲೆ ಈ ಟೈಮಲ್ಲಿ ಸ್ವಲ್ಪ ಅರಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಹಾಕಿದ್ಮೇಲೆ ಹಾಗೆ ಒಂದು 2-3 ಸಲ ಕೈ ಆಡಿಸಿದ್ರೆ ಆಯಿತು. ಈ ಟೈಮಲ್ಲಿ ಸ್ವಲ್ಪ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳೋದು. ಇಲ್ಲಿ ನಾನು 1 ಈರುಳ್ಳಿನಲ್ಲಿ ಅರ್ಧ ಈರುಳ್ಳಿ, 1 ಟೊಮೊಟೊದಲ್ಲಿ ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ. ಅದಾದಮೇಲೆ ಬೇಗ ಬೇಯಲಿ ಅಂತ ನಾನು ಫಸ್ಟೇ
ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಮನೇಲೇ ಮಾಡಿರೋ ಅಂಥದ್ದು ಸಾಂಬಾರು ಪೌಡರ್, ಇನ್ನು ಯಾವುದೇ ಥರ ಹೊರಗಡೆ ತಂದಿರೋ ಸಾಂಬಾರು ಪೌಡರ್ ಆಗಲಿ ನಾನು ಯೂಸ್ ಮಾಡಿಲ್ಲ. ಇಲ್ಲಿ ಮನೇಲೇ ಮಾಡಿರೋ ಅಂಥದ್ದು. ಈ ಟೈಮಲ್ಲಿ ನಾನು ಆಲ್ರೆಡಿ ಇಲ್ಲಿ 3 ಥರದ ಬೇಳೆನ ನೆನೆಸಿಟ್ಕೊಂಡಿದ್ದೆ. ಹೆಸರುಬೇಳೆ, ತೊಗರಿಬೇಳೆ, ಮೈಸೂರು ಬೇಳೆ. ಅದಾದಮೇಲೆ ರೈಸ್ ಕೂಡ ನಾನು ನೆನೆಸಿಟ್ಕೊಂಡಿದ್ದೆ, ಸಪ್ರೇಟಾಗಿ ನೆನೆಸಿಟ್ಕೊಂಡಿದ್ದೆ. ಈಗ ಬೇಳೆಗಳನ್ನೆಲ್ಲ ಹಾಕಿದ್ಮೇಲೆ ನಾನು ಇವಾಗ ರೈಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಟೈಮಲ್ಲಿ ರೈಸ್ನ ಆ್ಯಡ್ ಮಾಡಿ ಹಾಗೆ ಸ್ವಲ್ಪ ತಿರುವಿದ್ಮೇಲೆ ನೀರು ನೋಡ್ಕೊಳ್ಳಿ ಎಷ್ಟು ಬೇಕಾಗತ್ತೆ. ನೋಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಟೈಮ್ಸ್ ಕೂಗಿಸಿದ್ರೆ ಆಯಿತು. ಮೆತ್ತಗಾಗಿರೋ ಕಿಚಡಿ ರೆಡಿ ಆಗುತ್ತೆ. ಇದನ್ನು ನೀವು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಎಕ್ಸ್ಟ್ರಾ ಗೀ ಬೇಕಂದರೆ ಆ್ಯಡ್ ಮಾಡಿ ತಿನ್ನಿಸಿ. ತುಂಬಾ ಚೆನ್ನಾಗಿರುತ್ತೆ, ಬಟ್ ಹೆಲ್ದಿ ಫುಡ್ ಕೂಡ. ಹಾಯ್, ವೆಲ್ಕಮ್ ಬ್ಯಾಕ್. ನೋಡಿದ್ರಲ್ಲ ಚರಿದು ಊಟದ ಮೆನು ಯಾವ ಥರ ಇರುತ್ತೆ ಅಂತ. ಇಲ್ಲಿ ನಾನು ಮಾರ್ನಿಂಗಿಂದ ಅವನಿಗೆ ನೈಟ್ವರೆಗೂ ಏನೇನು ಫುಡ್ ಕೊಡ್ತೀನಿ ಅಂತ ನಾನು ಇಲ್ಲಿ ನಿಮಗೆ ರೆಸಿಪಿ ಸಮೇತ ತೋರಿಸಿದ್ದೀನಿ. ಸೊ ಮಾರ್ನಿಂಗ್ ಅವನು ಎದ್ದೋಳೋದು ಒಂದು 8:30 9 o'clock ಎದ್ದೊಳ್ತಾನೆ. ಸೊ ಅವನು ಎದ್ದ ತಕ್ಷಣ ಸ್ವಲ್ಪ ಹಾಲು ಕೇಳ್ತಾನೆ. ಹಾಲು ಬಿಸಿ ಮಾಡಿ ಕೊಡ್ತೀನಿ ನಾನು. ಹಾಲು ಕುಡ್ದಾದ್ಮೇಲೆ ಒಂದು 10 ಒಳಗಡೆ ಅವನಿಗೆ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ ಕೆಲವೊಂದು ಸಲ ನಾವು ತಿನ್ನೋದೇ ತಿಂತಾನೆ. ಮಿಕ್ಕಿದ ಟೈಮಲ್ಲಿ ಕೆಲವೊಂದು ಅವನಿಗೆ ಅಂತಲೇ ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತೀನಿ. ಈಗ ಇಡ್ಲಿ ದೋಸೆ ಅಂಥವೆಲ್ಲ ಆದರೆ ಅವ್ನು ತಿನ್ನಲ್ಲ. ಅವನಿಗಿನ್ನೂ ನುಂಗೋಕ್ಕಾಗಲ್ಲ ಅದು. ಯಾಕಂದರೆ ಅವ್ನಿಗೆ ಇವಾಗ 1.5 year. ಇನ್ನೂ ತುಂಬ ಸಾಲಿಡೆಲ್ಲ ಕೊಡ್ತಾಯಿಲ್ಲ ನಾನು. ಸೊ ಮಾರ್ನಿಂಗ್ ನಾನು ಅವನಿಗೆ ಇವತ್ತು ಮಾರ್ನಿಂಗ್ ನನ್ನ ಮೆನುನಲ್ಲಿ ಏನಿತ್ತು ಅಂದರೆ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ, ಮಧ್ಯಾಹ್ನ ರಾಗಿ ಸರಿ ಮತ್ತು ನೈಟ್ ಊಟಕ್ಕೆ ದಾಲ್ ಕಿಚಡಿ ಮಾಡಿದ್ದೆ. ಇನ್ ಬಿಟ್ವೀನ್ ನಾನು ಒಂದು 4:15 5 ಗಂಟೆನಲ್ಲಿ ಒಂದು ಸ್ಮೂತಿ ಮಾಡಿ ಕೊಟ್ಟಿದ್ದೆ ಅವನಿಗೆ. ಆ್ಯಪಲ್ಲು ಮತ್ತು ದ್ರಾಕ್ಷಿ, ಗೋಡಂಬಿ ಇದನ್ನು ಸ್ವಲ್ಪ ಬಾಯ್ಲ್ ಮಾಡಿ ಸ್ಮೂತಿ ಮಾಡಿಕೊಟ್ಟಿದ್ದೆ. ಅದನ್ನು ಕುಡಿತಾನೆ. ಅವನಿಗೆ ಈ ಏನಂತ ಹೇಳ್ತಾರೆ, ವೆಜಿಟೇಬಲ್ಸ್ದು ಸ್ಮೂತಿಗಳಂದರೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಖರ್ಜೂರ ಮತ್ತು ಈ ಡ್ರೈ ಫ್ರೂಟ್ ಹಾಕಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ಮಗುದು ವೆಯ್ಟ್ ಗೇನ್ ಕೂಡ ಆಗುತ್ತೆ, ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ, ಅಂದರೆ ಮೆಮೊರಿ ಪವರ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಇವತ್ತು ಉಪ್ಪಿಟ್ಟು ಕೊಟ್ಟಿದ್ದೆ. ಉಪ್ಪಿಟ್ಟು ತಿಂತಾನೆ. ಉಪ್ಪಿಟ್ಟು ಬದಲಾಗಿ ನಾನು ಮಾರ್ನಿಂಗ್ ಟೈಮ್ ಕೆಲವೊಂದು ಸಲ ಸಜ್ಜಿಗೆ ಮಾಡಿ ಕೊಡ್ತೀನಿ. ಬೆಲ್ಲ, ಹಾಲು ಮತ್ತು ರವೆನ ಹುರಿದು. ಉಪ್ಪಿಟ್ಟಲ್ಲಿ ಏನು ಪ್ರೊಸೀಜರ್ ಇರುತ್ತೆ, ತರಕಾರಿ ಹಾಕೋದನ್ನು ಬಿಟ್ಟು ಉಪ್ಪಿಟ್ಟು ಮಾಡಿ ಕೊಡೋದ್ರ ಬದಲು ಸಜ್ಜಿಗೆ ಕೊಡ್ತೀನಿ. ಸೊ ಇವತ್ತಿನ ಮೆನು ಮಾತ್ರ ಹೇಳ್ತೀನಿ ನಾನು. ಇದೇ ಕೊಡಬೇಕಂತ ಏನೂ ಇಲ್ಲ. ಇದು ಅಪ್ ಟು 8 ಇಂದ 24 monthsವರೆಗೂ ನೀವು ಈ ಮೆನುನ ಫಾಲೋ ಮಾಡ್ಬೋದು. ಕೆಲವು ಮಕ್ಕಳು ಬೇಗ ಊಟ ಮಾಡ್ತಾರೆ, ಖಾರನೂ ತಿಂತಾರೆ. ಬಟ್ ನನ್ನ ಮಗನಿಗೆ ಖಾರ ಎಲ್ಲ ಇಷ್ಟ ಆಗಲ್ಲ. ಸ್ವಲ್ಪ ಸ್ವೀಟ್ ಅಂದರೆ ಇಷ್ಟಪಡ್ತಾನೆ, ಖಾರ ಸ್ವಲ್ಪ ಕಮ್ಮಿನೇ. ಅದರಿಂದ ನಾನು ಖಾರ ಕೊಡ್ತೀನಿ, ಕೊಡಲ್ಲ ಅಂತ ಅಲ್ಲ, ಸ್ವಲ್ಪ ಲೈಟಾಗಿ ಕೊಡ್ತೀನಿ. ಸೊ ಮಾರ್ನಿಂಗ್ ಉಪ್ಪಿಟ್ಟು ಆಯಿತು. 10 ಗಂಟೆ ಒಳಗಡೆ ಒಂದು ಬ್ರೇಕ್ಫಾಸ್ಟ್ ಮುಗಿಸ್ದೆ. ಅದಾದಮೇಲೆ ಒಂದು ಸ್ನಾನ ಎಲ್ಲ ಮುಗಿಸಿ 12 ಹಂಗೆ ಮಲ್ಕೊಳ್ತಾನೆ. 2 hour ಆಟಾಡ್ತಾನೆ ಚೆನ್ನಾಗಿ. 12 ಹಂಗೆ ಮಲ್ಕೊಂಡ್ರೆ 1:30ಗೆ ಎದ್ದೊಳ್ತಾನೆ. ಅವ್ನು ಎದ್ದೋಳೋ ಅಷ್ಟರಲ್ಲಿ ನಾನು ಮತ್ತೆ ಅವನಿಗೆ ಲಂಚ್ ಪ್ರಿಪೇರ್ ಮಾಡ್ತೀನಿ. ಸೊ ಇವತ್ತೇನಾಯಿತು ಅಂದರೆ ನಾನು ರಾಗಿ ಸರಿ ಮಾಡಿಕೊಟ್ಟೆ. ಮಧ್ಯಾಹ್ನದ ಹೊತ್ತು ಯೂಶ್ವಲಿ ನಾನು ಕಿಚಡಿನೇ ಅವನಿಗೆ ಕೊಡೋದು. ಬೆಳಗ್ಗೆ ರಾಗಿ ಸರಿ ಕೊಡ್ತೀನಿ, ನೈಟು ಕಿಚಡಿ ಕೊಡ್ತೀನಿ. 2 ಟೈಮ್ ರೈಸ್ ಕೊಟ್ಟರೆ 1 ಟೈಮ್ ರಾಗಿ ಸರಿ ಕೊಡ್ತೀನಿ. ಸೊ ಇವತ್ತು ಮಧ್ಯಾಹ್ನ ರಾಗಿ ಸರಿ ಕೊಟ್ಟೆ. ಅದಾದಮೇಲೆ ಊಟ ಎಲ್ಲ ಮುಗಿಸಿ ಒಂದು 2 to 3 o'clock ಹಂಗೆ ಮತ್ತೆ ಮಲ್ಕೊಳ್ತಾನೆ. ಮಲ್ಕೊಂಡು ಎದ್ದು ಆದಮೇಲೆ ಅವನಿಗೆ ಸ್ವಲ್ಪ ಹಾಲು ಕೇಳ್ತಾನೆ. ಮತ್ತು ಹಾಲು ಮಾತ್ರ ಅವನೇ ಬಾಯಿ ಬಿಟ್ಟು ಹಾಲು ಕೇಳ್ತಾನೆ. ನಾನು ಇನ್ನೂ ಕೂಡ ಅವನಿಗೆ ಫೀಡ್ ಮಾಡ್ತಿದ್ದೀನಿ. ಬ್ರೆಸ್ಟ್ ಮಿಲ್ಕ್ ತುಂಬಾ ಇಂಪಾರ್ಟೆಂಟು ಮಕ್ಕಳಿಗೆ. ಎಲ್ಲಿವರೆಗೂ ಆಗುತ್ತೆ, ಅವ್ರಿಗೆ ಟೀತ್ ಬರೋವರೆಗೂ ಬ್ರೆಸ್ಟ್ ಮಿಲ್ಕ್ ಕೊಡಿ, ಏನೂ ಆಗಲ್ಲ. ಇನ್ನೂ ಮಗು ಬಲ ಬರುತ್ತೆ. ನಾನು ಇನ್ನೂ ಅವನಿಗೆ ಫೀಡ್ ಮಾಡ್ತಾಯಿದ್ದೀನಿ. ಈಗ 1.5 ವರ್ಷ ಆದರೂ ಕೂಡ ಅಪ್ ಟು ನಾನು ಒಂದು 2 yearsವರೆಗೂ ಫೀಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲವರೆಲ್ಲ ಹೇಳ್ತಾರೆ ಬುದ್ಧಿ ಬಂದರೆ ಹಾಲು ಬಿಡಲ್ಲ ಮಕ್ಕಳು ಅಂತ. ಬಟ್ ನನಗೇನೋ ನನ್ನ ಮಗನಿಗೆ ಹಾಲು ಬಿಡ್ಸೋಕ್ಕೆ ನನಗೆ ಸಮಾಧಾನ ಇಲ್ಲ. ಯಾಕಂತ ಹೇಳಿದ್ರೆ ಅವ್ನು ತುಂಬ ಅಡಿಕ್ಟೆಡು. ನೈಟ್ ಟೈಮಲ್ಲಿ ನಿದ್ದೆ ಮಾಡಬೇಕಂದ್ರೆ ಅವನಿಗೆ ಕಂಪಲ್ಸರಿ ಹಾಲು ಕುಡಿಸಲೇಬೇಕು, ಇಲ್ಲಾಂದರೆ ನಿದ್ದೆ ಮಾಡಲ್ಲ. ಮಧ್ಯದಲ್ಲಿ ಎದ್ದು ಲಾಲಾ ಲಾಲಾ ಅಂತ ಕೇಳ್ತಾನೆ ಇರ್ತಾನೆ. ಬೆಳಗ್ಗೆ ಸಾಯಂಕಾಲ ಮಾತ್ರ ನಾನು ನಂದಿನಿ ಹಾಲನ್ನ ಚೆನ್ನಾಗಿ ಕುದಿಸಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ನಾನು ಕೊಡ್ತೀನಿ ಅವನಿಗೆ. ಅದನ್ನು ಕುಡಿತಾನೆ ಮಾರ್ನಿಂಗ್ ಎದ್ದ ತಕ್ಷಣ. ಅದಾದಮೇಲೆ ಸಾಯಂಕಾಲ ಕಂಪಲ್ಸರಿ ಅವ್ನಿಗೆ
ಹಾಲು ನಾನು ಕೊಡ್ತೀನಿ. ಅದಾದಮೇಲೆ ಇನ್ ಬಿಟ್ವೀನು ಫ್ರೂಟ್ಸ್ ಏನಾದ್ರು ಇತ್ತು ಅಂದರೆ ಬಾಳೆಹಣ್ಣು, ಆಮೇಲೆ ಚೀಕು, ಸಪೋಟ, ಅದಾದಮೇಲೆ ಆ್ಯಪಲ್ಲು, ತರಕಾರಿನಲ್ಲಿ ಹೋಯ್ತು ಅಂದರೆ ಕ್ಯಾರೆಟ್ ಪ್ಯೂರಿ, ಆಮೇಲೆ ಬೀಟ್ರೋಟ್ ಪ್ಯೂರಿ. ಮುಂದಿನ ದಿನಗಳಲ್ಲಿ ನಾನು ಅದು ಪ್ಯೂರಿಗಳೆಲ್ಲ ತೋರಿಸ್ತೀನಿ. ಅವನಿಗೆ ಕೆಲವೊಂದು ತುಂಬಾ ಇಷ್ಟ ಆಗುತ್ತೆ. ಅದನ್ನು ಅವನು ಇಷ್ಟಪಟ್ಟು ಬಂದು ಓಡಾಡ್ಕೊಂಡು ಬಂದು ಕೇಳಿ ಇಸ್ಕೊಂಡು ತಿಂತಾನೆ ನಾನು ಮಾಡಿದ್ರೆ. ಸೊ ಅದಕ್ಕೆ ನಾನು ಅವ್ನಿಗೆ ಏನು ಇಷ್ಟ ಆಗುತ್ತೆ ನಾನು ಅದನ್ನೇ ಮಾಡ್ತೀನಿ. ಫೋರ್ಸಾಗಿ ನೀನು ಇದೇ ತಿನ್ನಪ್ಪ ಅದೇ ತಿನ್ನಪ್ಪ ಅಂತೆಲ್ಲ ಏನಿಲ್ಲ. ಮಗು ಏನು ಇಷ್ಟಪಟ್ಟು ತಿನ್ನುತ್ತೋ ಅದನ್ನು ಕೊಡಿ ಮಕ್ಳಿಗೆ. ಫೋರ್ಸ್ ಮಾಡಿ 4 ಸಲ 5 ಸಲ ತಿನ್ನೋಕ್ಕೆಲ್ಲ ಹೋಗಬೇಡಿ. ಯಾಕಂದರೆ ಅದ್ರದ್ದು ಹೊಟ್ಟೆ ಇಷ್ಟೇ ಇರುತ್ತೆ. ನಾವೇನು ಮಾಡ್ತೀವಿ, ಮಗು ಹಸ್ಕೊಂಡಿರುತ್ತೆ ಅಂತ ಬ್ಯಾಕ್ ಟು ಬ್ಯಾಕ್ ತಿನ್ಸೋಕ್ಕೋದ್ರೆ ಏನಾಗುತ್ತೆ, ಡೈಜೆಷನ್ ಆಗಲ್ಲ, ವಾಮಿಟಿಂಗ್ ಆಗುತ್ತೆ, ಮಗು ಮೂಡ್ ಸ್ವಿಂಗ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಅದು ಆ್ಯಕ್ಟಿವ್ ಆಗಿರಬೇಕಂದ್ರೆ ಸ್ವಲ್ಪ ಅದಕ್ಕೆ ಹಸಿವಾಗಬೇಕು. ಅದಾಗದೇ ಏನಾದರೂ ಕೇಳಬೇಕು. ಈಗ ನಮ್ಮ ಚರಿ ಏನಂತ ಹೇಳಿದ್ರೆ, ನಾನು ಲಿಮಿಟ್ ಫುಡ್ಡೇ ಕೊಡೋದು ಅವನಿಗೆ. ಈ ದೊಡ್ಡವ್ರು ತಿನ್ನೋ ಥರ 3 ಟೈಮ್ ಊಟ ಅಷ್ಟೇ ಕೊಡೋದು ನಾನು ಅವನಿಗೆ. ಮಿಡ್ಲಲ್ಲಿ ಏನಾದ್ರು ಕೇಳಿದ್ರೆ 1-2 ಬಿಸ್ಕೆಟ್ ಕೊಡ್ತೀನಿ. ಬಿಸ್ಕೆಟು ಜಾಸ್ತಿ ಕೊಡಲ್ಲ ನಾನು, ತೀರಾ ರೇರು. ಕೊಟ್ಟರು 1-2 ಬಿಸ್ಕೆಟ್ ಅಷ್ಟೇ. ಅದು ಹಾಲಲ್ಲಿ ಕೊಡ್ತೀನಿ ನಾನು, ಬರೀದು ಕೂಡ ತಿನ್ನಲ್ಲ ಅವನು. ಸೊ ಮಕ್ಕಳಿಗೆ ನಾವು ಯಾವಾಗ ಫೋರ್ಸ್ ಮಾಡಿ ಊಟ ಮಾಡಿಸೋದಕ್ಕೆ ಹೋಗ್ತೀವೋ ಮಕ್ಕಳಿಗೆ ಊಟದ ಮೇಲೆ ಆಸೆನೇ ಹೊಟ್ಟೋಗ್ಬಿಡುತ್ತೆ. ನನ್ನ ಮಗನಿಗೆ ನಾನು ಆ ಥರ ಫೋರ್ಸ್ ಖಂಡಿತ ಮಾಡಲ್ಲ. ಇದು ಕೆಲವೊಬ್ಬರು ನನ್ನ ಫ್ಯಾಮಿಲಿಯವರೇ ಇಲ್ಲಿ ನೋಡ್ತಿರೋರು ವೀಡಿಯೋದಲ್ಲಿದ್ದಾರೆ. ಅವ್ರಿಗೂ ಗೊತ್ತಾಗ್ಬಿಡುತ್ತೆ ಅವನು ಎಷ್ಟು ಲಿಮಿಟೆಡ್ ಊಟ ಮಾಡ್ತಾನೆ ಅಂತ. ಎಲ್ಲರೂ ಹೇಳ್ತಾರೆ ದೊಡ್ಡವ್ರ ಥರ ಊಟ ಮಾಡಿಸ್ತೀಯ ಪಾಪ 3 ಟೈಮು ಕರೆಕ್ಟಾಗಿ ಊಟ ಮಾಡಿಸು ಅಂತ. ಬಟ್ ನನಗೆ ಗೊತ್ತು ನನ್ನ ಮಗನ ಕೆಪಾಸಿಟಿ ಏನು ಅಂತ, ಎಷ್ಟು ತಿಂದರೆ ಹೆಂಗಿರ್ತಾನೆ, ಎಷ್ಟು ವೆಯ್ಟ್ ಗೈನ್ ಆಗ್ತಾನೆ. ಬೇಗ ತೂಕ ಬರಬೇಕು ಅಂದ್ಬಿಟ್ಟು ಫೋರ್ಸ್ ಮಾಡಿ ಎಲ್ಲ ತಿನ್ನಿಸ್ಬಾರ್ದು ಮಕ್ಕಳಿಗೆ. ಮಕ್ಕಳು ಆ್ಯಕ್ಟಿವ್ ಆಗಿರಬೇಕು, ಆಟ ಆಡೋಕ್ಕೆ ಬಿಡಬೇಕು, ಅವ ಹಸ್ಕೊಳ್ಬೇಕು, ಅದು ಬಂದು ಊಟ ಕೇಳಬೇಕು. ಸೊ ಇವಾಗ ನನ್ನ ಮಗ ಆ ಥರ ಎಲ್ಲ ಆಡ್ತಾನೆ. 1.5 ವರ್ಷ ಅಷ್ಟೇ ಅವನಿಗೆ ಇವಾಗ. ಸೊ ಅವನು ಊಟ ಕೇಳ್ತಾನೆ, ಅಂತ ಕೇಳ್ತಾನೆ, ಕುಕ್ಕರ್ ಅಂತಾನೆ. ಅಡುಗೆ ಏನಾದರೂ ಲೇಟ್ ಆಯಿತು ಅಂದರೆ, ನಾನು ಕಿಚಡಿ ಎಲ್ಲ ಮಾಡೋದು ಅವನಿಗೆ ಕುಕ್ಕರ್ ಅಂತಾನೆ. ನಾನು ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ಅವನ ಆ್ಯಕ್ಟಿವಿಟೀಸ್ ಎಲ್ಲ ಯಾವ ಥರ ಇರುತ್ತೆ, ಅವನು ಏನು ಮಾತಾಡ್ತಾನೆ ಮನೆಯಲ್ಲಿದ್ದಾಗ ಅದೆಲ್ಲ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ. ಇವತ್ತು ಬಂದು ಫುಡ್ ರೊಟೀನ್ ಬಗ್ಗೆ ಮಾತಾಡ್ತಿರೋದ್ರಿಂದ ನಾನು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ. ಇಲ್ಲಿ ಅಪ್ ಟು 8 to 24 ಮಂತ್ಸ್ವರೆಗೂ ನೀವು ರಾಗಿ ಸರಿನ 1-2 ಸಲ ಕೊಡಿ. ನೆನ್ನೆ ರಂಜು ರಾಜಣ್ಣ ಅಂತ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದರು ಫುಡ್ ರೊಟೀನ್ ಹೇಳಿ 8 ಮಂತ್ಸ್ಗೆ ಅಂತ. 8 ಮಂತ್ಸ್ ಮಕ್ಕಳಿಗೆ ಫುಡ್ ರೊಟೀನ್ ಅಂತ ಏನೂ ಇರಲ್ಲ. 5th ಮಂತಿಂದ ಸಾಲಿಡ್ ಸ್ಟಾರ್ಟ್ ಮಾಡಿ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಮಾಡಿ ರಾಗಿ ಸರಿನೇ ಕೊಡಿ. ರೈಸ್ನ ತುಂಬ ಮೆತ್ತಗೆ ಮಾಡಿ ತಿನ್ನಿಸಿ ಮಗುಗೆ. ಆದಷ್ಟು ನಿಮ್ಮ ಎದೆ ಹಾಲನ್ನೇ ಕೊಡಿ ಮಕ್ಳಿಗೆ, ಅದೇನೇ ತುಂಬ ಒಳ್ಳೆಯದು. ಊಟದಲ್ಲಿ ಏನಿರುತ್ತೆ ರೀ ಸತ್ವ, ತಾಯಿ ಹಾಲಲ್ಲಿರೋ ಅಷ್ಟು ಏನೂ ಇರೋದಿಲ್ಲ. ಅದಕ್ಕೆ ನನ್ನ ಮಗನಿಗೆ ನಾನು ಎಲ್ಲರೂ ಹೇಳ್ತಿದ್ದಾರೆ ಬಿಡಿಸು ಹಾಲನ್ನ ಅಂತ. ಬಟ್ ನನಗೆ ಸಮಾಧಾನ ಇಲ್ಲ. ಕಳೀಲಿ ಇನ್ನೊಂದು 6 ತಿಂಗಳು. ಈ ಡಿಸೆಂಬರ್ ಬಂದರೆ ಅವನಿಗೆ 2 ಇಯರ್ಸಿಗೆ ಬೀಳುತ್ತೆ. ಒಂದು ಕಂಪ್ಲೀಟಾಗಿ 2 ಇಯರ್ಸಿಗೆ ಬೀಳುತ್ತೆ. ಸೊ ಅದಕ್ಕೆ ನಾನು 2 ಇಯರ್ಸ್ ಕಂಪ್ಲೀಟ್ ಆದಮೇಲೆ ಇಲ್ಲ 1 ಇಯರ್ ರನ್ನಿಂಗ್ ಆಗಿ ಇವಾಗ 2 ಇಯರ್ಸ್ ರನ್ನಿಂಗ್ ಅವನಿಗೆ ಕರೆಕ್ಟು. ಸೊ ಅಲ್ಲಿಗೆ 2 ಇಯರ್ಸ್ ಎಂಡ್ ಆಗ್ತಿದ್ದಂಗೆ ಅವನಿಗೆ ನಾನು ಹಾಲನ್ನ ಬಿಡಿಸೋಣ ಅಂತ. ಸೊ ನೀವು 2 ಸಲ ರಾಗಿ ಸರಿ ಕೊಡಿ, ತೆಳ್ಳಗೆ ಮಾಡಿ ಕೊಡಿ, ಮನೆಯಲ್ಲಿ ಮಾಡೋ ಅಂತ. ನಾನು ರಾಗಿದು ರೆಸಿಪಿ ಕೇಳ್ತಿದ್ದಾರೆ ಸುಮಾರು ಜನ, ನಾನು ಅವರಿಗೆ ಶೇರ್ ಮಾಡಬೇಕು. ಯಾಕಂದರೆ ಬಿಸಿಲಿಲ್ಲ, ಮಳೆಗಾಲ, ರಾಗಿ ಎಲ್ಲ ಒಣಗಾಕಬೇಕು, ಅದೆಲ್ಲ ಪ್ರೊಸೀಜರ್ ತುಂಬಾ ಇದೆ. 2 ದಿನ ಆದರೂ ಬೇಕೇ ಬೇಕು. ನಾನು ಡೈಲಿ ನೋಡ್ತಾ ಇದ್ದೀನಿ, ಎಲ್ಲ ಐಟಮ್ ಕೂಡ ತಂದಿಟ್ಟಿದ್ದೀನಿ. ಬಟ್ ಬಿಸಿಲಿಲ್ಲ ಮೇಯ್ನು, ಅದಕ್ಕೋಸ್ಕರ ನಾನು ಮಾಡೋಕ್ಕಾಗ್ತಿಲ್ಲ. ಖಂಡಿತ ಅದನ್ನು ಮಾಡಿ ತೋರಿಸ್ತೀನಿ. ಒಂದು ವಿತಿನ್ ಫ್ಯೂ ಡೇಸ್, 1 ವೀಕ್ ಒಳಗಡೆ ರಾಗಿ ಸರಿ ಮಾಡಿ ತೋರಿಸ್ತೀನಿ. ಸೊ ನೀವು ಆದಷ್ಟು ನಿಮ್ಮ ಎದೆ ಹಾಲನ್ನೇ ಕೊಡಿ. 1-2 ಸಲ ನೀವು ರಾಗಿ ಸರಿನ ತೆಳ್ಳಗೆ ಮಾಡಿ ಕೊಡಿ ಮಗು. ಬಟ್ ಫೋರ್ಸ್ ಮಾಡಬೇಡಿ, ವೆಯ್ಟ್ ಗೇನ್ ಆಗಿಲ್ಲ ಅದೆಲ್ಲ ತಲೆಯಲ್ಲೇ ಇಟ್ಕೋಬೇಡಿ. ಮಗುಗೆ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಥರ ಗೈನಿಂಗ್ ಆಗಬೇಕು ಅದು ಆಟೋಮೆಟಿಕ್ಕಾಗೆ ಹೋಗ್ತಾ ಇರುತ್ತೆ. ನಮ್ಮ ಹಾಲಿಂದನೇ ಅವ್ನಿಗೆ ಏನೇನು ಪೌಷ್ಟಿಕ ಆಹಾರ ಸಿಗಬೇಕು ಎಲ್ಲ ಸಿಗುತ್ತೆ. 8
ನಾನು ನಮ್ಮ ಚರಿಗೆ 5th ಮಂತಿಂದನೇ ನಾನು ಸಾಲಿಡ್ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನನಗೆ ಸ್ವಲ್ಪ ಏನಂತಾರೆ ಅಷ್ಟೊಂದು ಬ್ರೆಸ್ಟ್ ಮಿಲ್ಕ್ ಕೊಡೋಷ್ಟು ಸಪ್ಲೈ ತುಂಬಾ ಕಮ್ಮಿ ಇತ್ತು. ಇವಾಗಲೂ ಹಂಗೆ ಇದೆ, ಬಟ್ ಅವ್ನು ಅಡಿಕ್ಟ್ ಆಗಿರೋದ್ರಿಂದ ನಾನು ಕೊಡಬೇಕಷ್ಟೇ. ಅವನಿಗೆ ದಿನದಲ್ಲಿ ಒಂದು 2-3 ಸಲ ಅಷ್ಟೇ ನಾನು ಬ್ರೆಸ್ಟ್ ಫೀಡ್ ಮಾಡ್ತೀನಿ. ಇನ್ನು ಮಿಕ್ಕಿದ ಟೈಮೆಲ್ಲ ಅವನಿಗೆ ಊಟ ಕೊಡೋ ಅಂಥದ್ದು, ಅದಾದಮೇಲೆ ಏನು ಫ್ರೂಟ್ಸು ಇಂಥವು ಕೊಡ್ತೀನಿ. ಜಂಕ್ ಫುಡ್ ಎಲ್ಲ ಕೊಡಲ್ಲ ನಾನು ಖಂಡಿತವಾಗ್ಲೂ. ಈ ಲೇಸು, ಕುರ್ಕುರೆ, ಚಾಕ್ಲೇಟ್ಸು ಅವೆಲ್ಲ ನಾನು ಏನೂ ಕೊಡೋದಿಲ್ಲ. ಅವ್ನು ಇವಾಗ 1.5 ಇಯರ್, ಅವನಿಗೆ ಚಾಕ್ಲೇಟ್ ಕೂಡ ನಾನು ಇದುವರೆಗೂ ಕೊಟ್ಟಿಲ್ಲ. ಈ ಬರ್ತ್ಡೇ ಕೇಕ್ ಏನಾದ್ರು ಕಟ್ ಮಾಡಿದ್ರೆ ಆ ಮೇಲ್ಗಡೆ ಕ್ರೀಮ್ನ ಅಷ್ಟೇ ಒಂಚೂರು ಇಡ್ತೀನಿ, ಯಾಕಂದರೆ ಎಲ್ಲರೂ ತಿಂತಿರ್ತಾರೆ, ಪಾಪ ಅವನೊಬ್ಬನೇ ನೋಡ್ತಿರ್ತಾನೆ ಅಂತ. ಸೊ ಅದು ಕೂಡ ಅವನಿಗೆ ಚಾಕ್ಲೇಟೆಲ್ಲ ನಾನು ಇನ್ನೂ ಏನೂ ಅಭ್ಯಾಸ ಮಾಡಿಲ್ಲ. ಯಾಕಂದರೆ ನಾವು ಫಸ್ಟಿಂದನೇ ಏನು ಒಂದು ಹೆಲ್ದಿ ರೊಟೀನ ನಾವು ಸ್ಟಾರ್ಟ್ ಮಾಡ್ತೀವಿ, ಮಗು ಹೆಲ್ತ್ಗೆ ಮತ್ತು ಡೆವಲಪ್ಮೆಂಟ್ಗೆ ತುಂಬ ಇಂಪ್ರೂವ್ ಆಗುತ್ತೆ. ಸೊ ಅದರಿಂದ ಇವತ್ತು ನಾನು ಕೊಟ್ಟಿರೋ 3 ಮೆನುನೂ ನೀವು ಇದನ್ನೇ ಮಾಡಬೇಕಂತ ಏನಿಲ್ಲ. ನಿಮ್ಮ ಚಾಯ್ಸ್, ನಿಮ್ಗೆ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಮನೆಯಲ್ಲಿ ಅದರಲ್ಲೇ ಮಾಡಿ ತಿನ್ನಿಸ್ಬೋದು. ಅದಕ್ಕಂತ ಶಾಪಿಂಗ್ ಮಾಡೋದಾಗಲಿ ಅದಷ್ಟು ಇದಷ್ಟು ತಂದು ಸುಮ್ಮನೆ ವ್ಯರ್ಥ ಮಾಡೋ ಬದಲು ಮನೇಲಿರೋದನ್ನೇ ಮಾಡಿ ತಿನ್ನಿಸೋ ಅಂಥದ್ದಷ್ಟೇ. ಬಟ್ ಏನೇ ತಿನ್ನಿಸಿ ಚೆನ್ನಾಗಿ ಬೇಯಿಸಿ ತಿನ್ನಿಸಿ, ಹೆಲ್ದಿಯಾಗಿರೋಂಥ ಫುಡ್ ತಿನ್ನಿಸಿ. ಮಕ್ಕಳು ತಿನ್ನಬೇಕು ಅಂತ ಜಂಕ್ ಫುಡ್ಡೆಲ್ಲ ಕೊಡೋ ಅಂಥದ್ದು 1.5 ವರ್ಷಕ್ಕೆಲ್ಲ ನಾನು ಕೆಲವರನ್ನೆಲ್ಲ ನೋಡಿದ್ದೀನಿ. ಮಗು ಹತ್ರ ಸಾಕು ಏನೋ ಒಂದು ಕೊಟ್ಬಿಡೋದು ಸಮಾಧಾನ ಮಾಡೋಕ್ಕೆ. ಮಾಡಿ, ನಿಮ್ಮ ಕೈಲಿ ಆಗುತ್ತೆ ಸಮಾಧಾನ ಮಾಡಿ, ಆಗೋಷ್ಟು ಊಟ ತಿನ್ನಿಸಿ. ಬಟ್ ಬ್ಯಾಕ್ ಟು ಬ್ಯಾಕ್ ಊಟ ಕೊಡಬೇಡಿ ಮಕ್ಕಳಿಗೆ. ಏನಂದರೆ ಅವು ಕೇಳ್ಕೊಳಕ್ಕಾಗಲ್ಲ, ಏನಕ್ಕೆ ಅಳ್ತಾರೆ ಮಕ್ಕಳು ಅಂತ ಹೇಳಿದ್ರೆ ಇದೇ ರೀಸನ್ನೇ. ಹೊಟ್ಟೆ ನೋವು, ಡೈಜೆಷನ್ ಆಗಿರಲ್ಲ, ಏನೋ ಹೊಟ್ಟೆ ಖಾಲಿ ಇರುತ್ತೇನೋ ಅಂತ ಹೇಳಿ ತಿನ್ನಿಸಿ ಅದಕ್ಕೆ ಅಬ್ನಾರ್ಮಲ್ ಆಗೋಗೋವರೆಗೂ ತಿನ್ನಿಸ್ತಾರೆ. ನಾನು ಸುತ್ತಮುತ್ತ ನೋಡಿದ್ದೀನಿ ನನ್ನ ಜನನ, ಅದಕ್ಕೆ ಹೇಳ್ತಾ ಇರೋದು. ಈ ಮುಖಾಂತರ ಆದರೂ ನೋಡ್ಕೊಳ್ಳಿ ಮಕ್ಳಿಗೆ ಊಟ ನಾವೇನು ಕೊಡಬೇಕು ಅಂತ ನಾನು ಹೇಳ್ತಾ ಇರೋದು ಈ ಮುಖಾಂತರ ಅಷ್ಟೇ. ಮಕ್ಕಳು ಹೆಲ್ದಿಯಾಗಿರ್ತಾರೆ ರೀ, ನಾವು ಕೊಡೋದ್ರ ಫುಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾನು ನನ್ನ ಮಗನಿಗೆ 3 ಟೈಮ್ಸ್ ಊಟ ಕೊಡ್ತೀನಿ, ಮಿಡ್ಲಲ್ಲಿ 2 ಟೈಮ್ ಹಾಲು ಕೊಡ್ತೀನಿ. ಅದು ಬಿಟ್ಟು ಅಂತ ಹೇಳಿದ್ರೆ ಏನಾದರೂ ಫ್ರೂಟ್ಸು ಅವನೇ ಬೇಕಂತ ಕೇಳಿದ್ರೆ ಬನಾನಾ ಕೇಳ್ತಾನೆ ಕೊಡ್ತೀನಿ. ಆಮೇಲೆ ನಾವೇ ಒಂದು ಸ್ವಲ್ಪ ಮಕ್ಳನ್ನ ಕೇರ್ ಮಾಡಬೇಕಂದ್ರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿ ನಾನು ಕೊಡ್ತೀನಿ. ಬಟ್ ಜಂಕ್ ಫುಡ್ ಎಲ್ಲ ನಾನೇನೂ ಕೊಡೋಲ್ಲ. ಇವತ್ತು ನಾನು ಏನು 3 ಮೆನು ಮಾಡಿದ್ದೆ ಅದು ನಾನು ಆಲ್ಟರ್ನೇಟಿವ್ ಮಾಡ್ತಾನೆ ಇರ್ತೀನಿ. ಸೇಮ್ ಮೆನು ಕೊಡೋದಿಲ್ಲ, ಯಾಕಂದರೆ ಒಂದು ಸಲ ತಿಂದಿದ್ದು ಮಕ್ಳು ಇನ್ನೊಂದು ಸಲಕ್ಕೆ ಅದು ತಿನ್ನೋದಿಲ್ಲ. ಇವತ್ತು ನಾನು ಉಪ್ಪಿಟ್ಟು ಮಾಡಿದ್ದೆ, ನಾಳೆ ನಾನು ಅದನ್ನು ಉಪ್ಪಿಟ್ಟು ಮಾಡಲ್ಲ, ಸಜ್ಜಿಗೆ ಮಾಡ್ಕೊತೀನಿ. ಇಲ್ಲಾಂದರೆ ಓಟ್ಸ್ ಮಿಲ್ ಮಾಡ್ತೀನಿ. ನಾನು ಓಟ್ಸು ಕೂಡ ಅವನಿಗೆ ಜಾಸ್ತಿ ಕೊಡ್ತೀನಿ. ಡಾಕ್ಟ್ರನ್ನ ಕೇಳಿದ್ದಕ್ಕೆ ಕೊಡಬೇಡಿ ಅಂತಲೇ ಹೇಳ್ತಾರೆ. ಬಟ್ ಓಟ್ಸಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ಮತ್ತು ಮೋಷನ್ಗೆ ಪ್ರಾಬ್ಲಮ್ ಆಗೋಲ್ಲ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನನ್ನ ಮಗನಿಗೆ ನಾನು ಒಂದೊಂದು ಸಲ 2 ಸಲನೂ ರಾಗಿ ಸರಿ ತಿನ್ನಿಸ್ತೀನಿ, ಇಲ್ಲ ಹೋಲ್ ಡೇ ರಾಗಿ ಸರಿನೇ ತಿನ್ನಿಸ್ತೀನಿ. ಆದರೂ ಅವನಿಗೆ ಮೋಷನ್ ಪ್ರಾಬ್ಲಮ್ ಆಗೋದೇ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲದರಲ್ಲೂ ಕೂಡ ಫೈಬರ್ ಐಟಮ್ ಇರೋದ್ರಿಂದ ಮೋಷನ್ ಪ್ರಾಬ್ಲಮ್ ಆಗೋದೇ ಇಲ್ಲ. ಕೆಲವರು ಹಾಕ್ತಾರೆ, ಗ್ರೈಪ್ ವಾಟರ್ ಹಾಕ್ತಾರೆ, ಅದೆಲ್ಲ ಹಾಕಬಾರ್ದು. ಸ್ವೀಟ್ನ ಅಂಶ ಜಾಸ್ತಿ ಇರುತ್ತೆ, ಜಂತುಳಗಳು ಬೀಳುತ್ತೆ. ಡಾಕ್ಟ್ರೇ ಹೇಳ್ತಾರೆ ನೀವು ಹಾಕಬೇಡಿ ಅಂತ. ಮನೆ ಮದ್ದಿರುತ್ತೆ ಮಾಡಿ, ಏನಂತ ಬಜೆ, ಒಣಗಿ ಸುಟ್ಟಿರೋ ಬಜೆ ಇಲ್ಲ ಹಸಿ ಬಜೆ, ಹೊಟ್ಟೆನಲ್ಲಿ ಎದ್ದ ತಕ್ಷಣ ಹಾಲು ಕುಡ್ಸೋದಕ್ಕೆ ಮುಂಚೆ ನಾನು ನೆಕ್ಸ್ಟ್ ಅದೆಲ್ಲ ಹೇಳ್ತೀನಿ ನನ್ನ ಮಗಂಗೆ. ನಾನು ಏನು ಮಾಡ್ತೀನಿ, ನಾನು ಇದುವರೆಗೂ ಕೂಡ ನೀವು ನಮ್ಮ ಮನೇಲಿ ಬಂದು ಹುಡುಕಿದ್ರೂ ಅವನಿಗೆ ಗ್ರೈಪ್ ವಾಟರ್ ಸಿಗೋದೇ ಇಲ್ಲ. ನಾನು ಇದುವರೆಗೂ ಅವ್ನಿಗೆ ಹಾಕೇ ಇಲ್ಲ. ಎಮರ್ಜೆನ್ಸಿಗೆ ಯಾವಾಗಲೂ ಒಂದು ಸಲ ತಂದಿಟ್ಕೊಂಡಿದ್ದೆ, ಬಟ್ ನಾನು ಅದನ್ನು ಯೂಸೇ ಮಾಡಿಲ್ಲ. ಬರೀ ಕ್ಯಾಪ್ ಕೂಡ ನಾನು ಓಪನ್ ಮಾಡಿಲ್ಲ. ಯಾಕಂದರೆ ಮಕ್ಕಳಿರೋ ಮನೆಯಲ್ಲಿ ಮೆಡಿಸನ್ಗಳು ಇರಬೇಕು ಅಂತ ಹೇಳ್ತಾರೆ. ಸೊ ನಾನು ಏನೇನು ಮೆಡಿಸನ್ನು ಹಾಕ್ತೀನಿ ಅವನಿಗೆ ಅನ್ನೋದನ್ನು ನಾನು ಖಂಡಿತ ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸ್ತೀನಿ. ಜ್ವರ ಬಂದಾಗ, ಹೊಟ್ಟೆ ನೋವೇನಾದ್ರು ಇತ್ತು ಅಂತ ಹೇಳಿದ್ರೆ, ಕೋಲ್ಡ್ ಆದಾಗ ಅದೆಲ್ಲ ಸ್ಟಾಕ್ ಇರಬೇಕು ಮನೆಯಲ್ಲಿ ಮಕ್ಕಳಿಗೆ. ಅದನ್ನೆಲ್ಲ ನಾನು ಇಟ್ಕೊಂಡಿರ್ತೀನಿ. ಬಟ್ ಈ ಗ್ರೈಪ್ ವಾಟ್ರೆಲ್ಲ ಏನಾಕಲ್ಲ, ನ್ಯಾಚುರಲ್ಲಾಗಿ ಅವನು ಮೋಷನ್ ಪಾಸ್ ಮಾಡಬೇಕು. ಅದೇ ಥರನೇ ನಾನು ಅವನಿಗೆ ಬಜ್ಜೆ ಎಲ್ಲ ಹಾಕ್ತೀನಿ. ಇವನ್ ನಾವು ರಾಗಿ ಸರಿ ಮಾಡಿದ್ರು ನಾವು ಬಜ್ಜೆ ಎಲ್ಲ ಯೂಸ್ ಮಾಡ್ತೀವಿ. ಸೊ ನಾನು ರೆಸಿಪಿ ಇಂಗ್ರೀಡಿಯೆಂಟ್ಸಲ್ಲಿ ನಾನು ತೋರಿಸ್ತೀನಿ ನಿಮಗೆ ರಾಗಿ ಸರಿ ಮಾಡಿದಾಗ. ಸೊ ಅದು ಬಿಟ್ಟರೆ ನಿಮ್ಮ ಅನುಕೂಲಕ್ಕೆ ತಕ್ಕನಾಗೆ ನೀವು ಫುಡ್ ರೊಟೀನ್ ಮಾಡ್ಕೊಳ್ಳಿ. ಇದು ನನ್ನ ಮಗನ ಫುಡ್ ರೊಟೀನ್ ಈ ಥರ ಇರುತ್ತೆ. ಅಂದರೆ ಹೆವಿ ಇದೆಲ್ಲ ನಾನೇನು ಕೊಡೋಲ್ಲ. ಇವನ್ ಸ್ವಲ್ಪ ಮೊಟ್ಟೆ ಆ ಥರ ಏನಾದ್ರು ಕೊಡ್ತೀನಿ. ಚಿಕನ್ ಅದೆಲ್ಲ ತುಂಬ ರೇರು, ಒಂದು 2-3 ಸಲ ತಿನ್ನಿಸಿದ್ರೆ ಅಷ್ಟೇ, ಅದಾದಮೇಲೆ ಅವ್ನು ತಿನ್ನೋಕ್ಕೆ ಹೋಗಲ್ಲ. ಸೊ ಇನ್ಯಾವ ಥರ
ನ್ಯಾಚುರಲಾಗಿ ನಾವೇನು ತಿಂತೀವೋ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅದೇ ತಿಂತಾನೆ. ಕೆಲವೊಂದು ಮಾತ್ರ ತಿನ್ನಲ್ಲ. ಚಪಾತಿ ಅಂದರೆ ಇಷ್ಟಪಡ್ತಾನೆ. 2 ಸಲ ಚಪಾತಿ ತಿನ್ಸಿದ್ರು, ಹಾಲಲ್ಲಿ ನೆನೆಸಿಟ್ಟು ತಿನ್ಸಿದ್ರು ಅದನ್ನು ತಿಂತಾನೆ ಅವನು. ಬಟ್ ಏನಂದರೆ ಇಡ್ಲಿ ದೋಸೆ ಅವನಿಗೆ ಆಗೋದೇ ಇಲ್ಲ. ಕೆಲವ್ರಿಗೆ ಹಂಗೇನೆ ಬಿಡಿ, ಮಕ್ಳುಗಳಿಗೆ ಹೆಂಗೆ ಫೋರ್ಸ್ ಮಾಡಿ ತಿನ್ಸಿದ್ರೂ ಆಗಲ್ಲ. ನಮ್ಮ ಚರಿಗೆ ಇಡ್ಲಿ ದೋಸೆ ಎಲ್ಲ ಇಷ್ಟ ಆಗಲ್ಲ. ಅದಕ್ಕೆ ತುಪ್ಪ ಹಾಕಿ ತಿನ್ಸಿದ್ರು ಅಷ್ಟೇ, ಏನು ಹಾಕಿ ತಿನ್ಸಿದ್ರು ತಿನ್ನಲ್ಲ ಅವನು. ಸೊ ಅದಕ್ಕೆ ನಾನು ಅವನಿಗೆ ಆಗದಿರೋ ಫುಡ್ನ ಫೋರ್ಸ್ ಮಾಡಿ ಕೊಡೋಕ್ಕೆ ಹೋಗಲ್ಲ. ಮುಂದೆ ಇನ್ನೂ ಟೈಮ್ ಇದೆ, ತಿಂತಾರೆ. ಇವಾಗ ಏನು ತಿನ್ನಬೇಕೋ ಅದನ್ನು ತಿನ್ನಲಿ ಅಂತ ನಾನು ಅಷ್ಟೇ ಅವ್ನಿಗೇನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಹಂಗಂತ ತಿಂದೇ ಇರೋಕ್ಕೂ ಬಿಡಲ್ಲ ನಾನು. ಎಷ್ಟು ಸಾಧ್ಯ ಆಗುತ್ತೋ ಫುಡ್ ಅಷ್ಟು ಕೊಡ್ತೀನಿ ನಾನು ಅವನಿಗೆ. ಸೊ ನೀವು ಇನ್ನೇನಾದ್ರು ಡೌಟ್ ಇದ್ದರೆ ಕೇಳಿ. ಅವನಿಗೆ ನಾನು ರೆಗ್ಯುಲರ್ ರೊಟೀನಲ್ಲಿ ಮೆಡಿಸನ್ ಏನು ಹಾಕ್ತೀನಿ, ಇವಾಗ ನಾನು ಸದ್ಯಕ್ಕೆ ಅವ್ನಿಗೆ 2 ಸಿರಪ್ ವಿಟಮಿನು ಕ್ಯಾಲ್ಶಿಯಮ್ದು 2 ಹಾಕ್ತಾಯಿದ್ದೀನಿ. ಅದು ಬಿಟ್ಟರೆ ಫೀವರ್ ಬಂದಾಗ, ಕೋಲ್ಡ್ ಬಂದಾಗ ಅದೇನು ಮೆಡಿಸಿನ್ ಇರುತ್ತೋ ಅದನ್ನು ಹಾಕ್ತೀನಿ. ಅದು ಬಿಟ್ಟರೆ ಡೈಲಿ ಗ್ಯಾಸ್ಟ್ರಿಕ್ಗಂತಾಗಲಿ ಅದೆಲ್ಲ ನಾನು ಏನೂ ಹಾಕಲ್ಲ. ನಾರ್ಮಲ್ ಏನು ಊಟ ಕೊಡ್ತೀವಿ ಅದೇ ಊಟ. ನೀರು ಜಾಸ್ತಿ ಕುಡಿತಾನೆ, ನೀರು ಚೆನ್ನಾಗಿ ಕೊಡಿ. ಏನಂತ ಡಿಹೈಡ್ರೇಷನ್ ಆಗಲ್ಲ. ಮಕ್ಕಳು ನೀರು ಜಾಸ್ತಿ ಕುಡಿದಷ್ಟು ಮೋಷನೆಲ್ಲ ಕ್ಲೀನ್ ಆಗುತ್ತೆ. ನಾನೊಬ್ಬನೇ ಮಗ ಇದ್ದಾನೆ ಅಂತ ಹೇಳ್ತಾಯಿಲ್ಲ, ಎಲ್ಲರೂ ಇಲ್ಲಿ ತಾಯಂದ್ರು ಇದ್ದೀರಾ. ಬಟ್ ನನ್ನ ಮನೆಯಲ್ಲಿ ನನ್ನ ಮಗನ ಹೆಂಗೆ ನೋಡ್ಕೋತೀನಿ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಹೀಗೆ ಮಾಡಬೇಕಂತನೂ ಏನೂ ಇಲ್ಲ. ಅವ್ರವ್ರಿಗೆ ತಕ್ಕನಾಗಿ ಹೆಂಗೆ ಅನಿಸುತ್ತೋ ಹಂಗೆ ಮಾಡಿ ಅಷ್ಟೇ, ಕನ್ವೀನಿಯೆಂಟು. ಯಾಕಂದರೆ ನಾನಿಲ್ಲಿ ನಮ್ಮ ಮನೆಯಲ್ಲ ನಾನು ಒಬ್ಬಳೇ ಇರೋದ್ರಿಂದ ಅವನ್ನ ನಾನೇ ಚೆನ್ನಾಗಿ ನೋಡಿ ಅವನು ಏನು ಅನ್ನೋದು ನನಗೆ ಗೊತ್ತಾಗೋಗ್ಬಿಟ್ಟಿದೆ. ಸೊ ಅದರಿಂದ ಅವ್ನಿಗೇನೋ ಒಂಚೂರು ಮಿಸ್ಟೇಕ್ ಆಗ್ತಿದೆ ಅಂತ ಅನ್ನೋಷ್ಟರಲ್ಲಿ ನನಗೆ ಗೊತ್ತಾಗ್ಬಿಡುತ್ತೆ. ಸೊ ಅದರಿಂದ ನಾನು ತುಂಬ ಕೇರ್ ಮಾಡ್ತೀನಿ ಅವನ್ನ. ಸೊ ಫುಡ್ ರೊಟೀನ್ ನೀವು ಮಾಡ್ಕೊಳ್ಳಿ, ನಿಮ್ಗೆ ಚೇಂಜಸ್ ಇದ್ದರೆ ಮಾಡ್ಕೊಳ್ಳಿ. ಪ್ರತಿದಿನ ಒಂದೊಂದು ಥರ ಮಾಡ್ಬೋದು. ಓಟ್ಸ್ ಎಲ್ಲನೂ ಯೂಸ್ ಮಾಡಿ, ಅದೆಲ್ಲ ಏನೂ ತೊಂದರೆ ಆಗೋಲ್ಲ. ಮಗು ಗಟ್ಟಿ ಬರುತ್ತೆ. ಚಪಾತಿ ಕೊಡಿ ಹಾಲು ಜೊತೆ, ಮೈ ಗಟ್ಟಿ ಬರುತ್ತೆ. ಮತ್ತು ಕ್ಯಾರೆಟ್, ಆದಷ್ಟು ಕ್ಯಾರೆಟ್ ಕೊಡಿ, ಬ್ರೈನ್ ಡೆವಲಪ್ಮೆಂಟು ಚುರುಕು ಜಾಸ್ತಿ ಬರುತ್ತೆ. ಎಗ್ ಕೊಡಿ, ವಿಟಮಿನ್ ಜಾಸ್ತಿ ಇದೆ. ಬಾಳೆಹಣ್ಣು ಕೊಡಿ ಫ್ರೂಟಲ್ಲಿ. ಹುಳಿ ಐಟಮ್ ಮಕ್ಕಳು ತಿನ್ನಲ್ಲ, ಫೋರ್ಸ್ ಮಾಡಿ ಆರೆಂಜು, ಪೈನಾಪಲ್ ಅಂಥದ್ದೆಲ್ಲ ಏನೂ ಕೊಡೋಕ್ಕೆ ಹೋಗಬೇಡಿ. ಓಕೆ, ಇನ್ನು ವಿಡಿಯೋ ರಂಜು ರಾಜಣ್ಣ ಅವರೇ, ನೀವು ಮೇನ್ ಕೇಳಿದ್ದು ರೆಸಿಪಿ ರೊಟೀನ್ ಹೇಳಿ ಅಂತ. ಸೊ ನನ್ನ ಮಗನ ರೆಸಿಪಿ ರೊಟೀನ್ 8 ಮಂತ್ಸಿಂದನೂ ನಾನು 5th ಮಂತಿಂದನೇ ನಾನು ರಾಗಿ ಸಾರಿ ಸ್ಟಾರ್ಟ್ ಮಾಡಿದೆ. ರೈಸ್ ಎಲ್ಲ ಆಫ್ಟರ್ 9 ಮಂತ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು 1 ಟೈಮ್ ರೈಸು, ತುಪ್ಪ, ಸ್ವಲ್ಪ ಉಪ್ಪು, ಮೆಣಸು ಪುಡಿ ಹಾಕಿ ಕೊಡ್ತಾಯಿದ್ದೆ ಅಷ್ಟೇ. ಎಷ್ಟು ಒಂದು 2 ತುತ್ತು ಅಷ್ಟೇ ತಿಂತಾಯಿದ್ದಿದ್ದು ಅವನು, ಜಾಸ್ತಿ ರೈಸ್ ತಿಂತಾ ಇರಲಿಲ್ಲ. ಇವಾಗ ಒಂಚೂರು ಕ್ವಾಂಟಿಟಿ ನಾನು ಜಾಸ್ತಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇನೆ. ಬಟ್ ಸ್ಟಾರ್ಟಿಂಗ್ ಅವನು 1-2 ತುತ್ತು ಮೇಲೆ ಊಟನೇ ಮಾಡ್ತಿರ್ಲಿಲ್ಲ. ಅವನು ಅಪ್ ಟು 8-9 ಮಂತ್ಸ್ವರೆಗೂ ಬರೀ ವಾಮಿಟ್ ಮಾಡಿರೋದೆ. ವಾಮಿಟ್ ಯಾವಾಗಲೂ ವಾಮಿಟೇನೆ. ನಾನು ವೆಯ್ಟ್ ಚೆಕ್ ಮಾಡೋಕ್ಕೆಲ್ಲ ಹೋದಾಗೆಲ್ಲ ಅವನು ಒಂದು 300 ಗ್ರಾಮು, 400 ಗ್ರಾಮು, ನಮ್ಮ ಸರಿ ಬರ್ತ್ ವೆಯ್ಟು 3 kgs. ಅದಾದರೆ 15 ಡೇಸ್ಗೆ 2.3 ಏನೋ ಆಗಿದ್ದ. ಅಲ್ಲಿಗೆ 700 ಗ್ರಾಮ್ ಕಮ್ಮಿ ಆಗಿದ್ದ. ಯಾಕಂದರೆ ನೀರು ಮೈ ಇತ್ತು. ಅದಾದಮೇಲೆ ಫೀಡಿಂಗ್ ಸಪ್ಲೈ ಕರೆಕ್ಟಾಗಿ ಆಗ್ತಿರಲಿಲ್ಲ. ಅದೆಲ್ಲ ಪ್ರಾಬ್ಲಮಿಂದ ಪಾಪ ಅವ್ನು ವೆಯ್ಟ್ ಲಾಸ್ ಆಗಿಬಿಟ್ಟ. ಬಟ್ ಇವಾಗ ಅವನು ಹೆಲ್ದಿಯಾಗಿ ಒಳ್ಳೆ ವೆಯ್ಟ್ ಇದ್ದಾನೆ. ಅವನ ಏಜ್ಗೆ ಎಷ್ಟು ವೆಯ್ಟ್ ಇದ್ದಾನೆ, ಎಷ್ಟು ಹೈಟ್ ಇದ್ದಾನೆ, ಪರ್ಫೆಕ್ಟಾಗಿದ್ದಾನೆ. ಅದರಲ್ಲೆಲ್ಲ ಏನೂ ತೊಂದರೆ ಇಲ್ಲ. ಸೊ ಇನ್ನು ವಿಡಿಯೋ ಲೆಂತ್ ಆಗಿಬಿಡತ್ತೆ. ನಿಮ್ಗೇನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟಲ್ಲಿ ಕೇಳಿ. ನನ್ನ ಡೌಟ್ ಏನಾದ್ರು ಇದ್ದರೆ ನಾನು ಕ್ಲಿಯರ್ ಮಾಡ್ತೀನಿ. ಸೊ ನನ್ನ ಮಗನ ಫುಡ್ ರೊಟೀನ್ ಇಷ್ಟೇನೆ. ಸೊ ಪ್ರತಿದಿನ ಚೇಂಜ್ ಮಾಡ್ತಿರ್ತೀನಿ, ಅದಂತೂ ಸೇಮ್ ಏನು ಇರೋದಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.